ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಒಂದು ಸರ್ಕಾರ ಕಡೆಯಿಂದ ಓಪನ್ ಆಗಿರುವಂಥ ವಿಲೇಜ್ ಅಕೌಂಟೆಂಟ್ ಒಂದು ಏನು ಅನೌನ್ಸ್ ಆಗಿದೆ ಅಲ್ಲ ನೋಟಿಫಿಕೇಶನ್. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಇವತ್ತು ನಾವು ನೋಡ್ತಾ ಇದೀವಿ. ಅಂತಂದ್ರೆ ಏನೇನ್ ಎಷ್ಟು ಕರೆದಿದ್ದಾರೆ, ಏನೇನೆಲ್ಲ ಒಂದು ನಿಯಮಗಳಿದೆ, ಅದೇ ರೀತಿ ಏಜ್ ಲಿಮಿಟ್ ಏನು, ಅಪ್ಲಿಕೇಶನ್ ಯಾವ ತರ ಹಾಕೋದು ಅನ್ನೋದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ಬೋದು, ನೇಮಕಾತಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಸೊ ಒಟ್ಟು ಏನಪ್ಪಾ ಅಂತಂದ್ರೆ ಆ, 1,000 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ನೇರ ನೇಮಕಾತಿ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತಂದ್ರೆ ಕೆಇಎ ಕಡೆಯಿಂದ ಏನಪ್ಪಾ ಅಂತಂದ್ರೆ ಒಂದು ಇದು ಅನೌನ್ಸ್ ಆಗಿದೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡ್ಬೋದು, ಗ್ರಾಮ ಆಡಳಿತ ಅಧಿಕಾರಿ ಅಂತ ಹುದ್ದೆ ಹೆಸರಾಗಿರುತ್ತೆ. ಅದೇ ರೀತಿ ವೇತನ ಏನಪ್ಪಾ ಅಂತಂದ್ರೆ 21,400 ರೂಪಾಯಿಂದ ಹಿಡ್ಕೊಂಡು 42,000 ರೂಪಾಯಿವರೆಗೂ ಇರುತ್ತೆ. ಅದೇ ರೀತಿ ಒಟ್ಟು ಓಪನ್ ಆಗಿರುವಂತಹ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 1,000. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಏನಾಗಿರ್ಬೇಕಪ್ಪ ಅಂತಂದ್ರೆ, ಅಂದ್ರೆ ಎಜುಕೇಶನ್ ಏನಿರ್ಬೇಕಪ್ಪ ಅಂತಂದ್ರೆ ದ್ವಿತೀಯ PUC ಅಥವಾ ತತ್ಸಮಾನ. ಸೊ ದ್ವಿತೀಯ PUC ಅಂದ ತಕ್ಷಣ ಎಲ್ಲರೂ PUC ಅಂತಾನೆ ಹೋಗ್ತಾರೆ. ಅದೇ ರೀತಿ ಕೆಲವೊಬ್ರು ITI ಮಾಡಿರ್ತಾರೆ, JOC ಮಾಡಿರ್ತಾರೆ. ಸೊ ಅವರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕಬಹುದಾ ಅನ್ನೋದರ ಒಂದು ಇನ್ಫಾರ್ಮೇಶನ್ ಇಲ್ಲಿ ನಾವು ನೋಡೋಣ. ಸೊ ಯಾವ್ದ್ಯಾವ್ದೆಲ್ಲ ಆಗತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು, ಸರ್ಕಾರದ ಸುತ್ತೋಲೆ ಸಂಖ್ಯೆ CI-SU-E 81 ಸೇವನೆ 2017 ದಿನಾಂಕ 27/2/2018 ಅನ್ವಯ ಈ ಕೆಳಗಂಡ ವಿದ್ಯಾರ್ಥಿಗಳನ್ನು ತತ್ಸಮಾನವೆಂದು ಆದೇಶಿಸಿದೆ. ಸೊ ಅದು ಯಾವ್ದಾದಪ್ಪ ಅಂತಂದ್ರೆ ಅಂದ್ರೆ PUC ಒಂದು ಬಿಟ್ಟು ಸೊ ಯಾರೆಲ್ಲ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೋದು ಅಂತಂದ್ರೆ ಇಲ್ಲಿ ನೋಡ್ಬೋದು, 3 ವರ್ಷ ಡಿಪ್ಲೊಮಾ ಅಥವಾ 2 ವರ್ಷಗಳ ITI ಕೋರ್ಸ್ ಅಥವಾ 2 ವರ್ಷಗಳ ವೃತ್ತಿ ಶಿಕ್ಷಣ ಡಿಪ್ಲೊಮಾ JOC, JODC, JLDC ಆಗಿದ್ರೂ ಕೂಡ ಈ ಅಪ್ಲಿಕೇಶನ್ಗೆ ಏನಪ್ಪಾ ಅಂತಂದ್ರೆ ಹಾಕಬಹುದು. ಸೊ ಅವರು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ITI ಆದ್ರೂ ಕೂಡ ನೀವು ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು ಅಂತ. ಸೊ ಹಾಗಂತಂದ್ರೆ ಪಿಂಚಣಿ ಸೌಲಭ್ಯ ಕೂಡ ಇದೆ. ನೆಕ್ಸ್ಟ್ ಏಜ್ ಲಿಮಿಟ್ ಏನಿರ್ಬೇಕಪ್ಪ ಅಂತಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷಗಳು ಇರುತ್ತೆ. ಅದೇ ರೀತಿ ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳೇನಪ್ಪಾ ಅಂತಂದ್ರೆ 38 ವರ್ಷಗಳವರೆಗೂ ವಯೋಮಿತಿಯನ್ನು ಹಾಕ್ಬೋದು. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ 1ರವರು 40 ವರ್ಷದವರೆಗೂ ಅವ್ರಿಗೆ ಏನಪ್ಪಾ ಅಂತಂದ್ರೆ ಗರಿಷ್ಠ ವಯೋಮಿತಿಯನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹುದ್ದೆಗಳ ವರ್ಗೀಕರಣ, ಅದೇ ರೀತಿ ಅಪ್ಲಿಕೇಶನ್ ಅನ್ನ ನಾವು ಆನ್ಲೈನ್ ಅಲ್ಲೇ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಅವ್ರು ಕೊಟ್ಟಿದ್ದಾರೆ ವೆಬ್ಸೈಟ್ ಅನ್ನ kea.karnataka.nic.in ಅಲ್ಲಿ ನೀವು ಹೋಗ್ಬಿಟ್ಟು ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಬಹುದು. ನೆಕ್ಸ್ಟ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗಪ್ಪ ಅಂತಂದ್ರೆ 4/3/2024 ಬೆಳಿಗ್ಗೆ 11ರಿಂದ ಅಂತಂದ್ರೆ ನೆಕ್ಸ್ಟ್ ತಿಂಗಳು 4ನೇ ತಾರೀಕಿಂದ ಶುರುವಾಗುತ್ತೆ. ಅದೇ ರೀತಿ ಯಾವಾಗಪ್ಪ ಕೊನೆಯ ದಿನಾಂಕ ಅಂತಂದ್ರೆ 3/4/2024 ಅಂತಂದ್ರೆ ಬರೋಬ್ಬರಿ 1 ತಿಂಗಳು ಕಾಲ ಅಪ್ಲಿಕೇಶನ್ ಏನಾಗಿರುತ್ತೆ ಓಪನ್ ಇರುತ್ತೆ. ಅದೇ ರೀತಿ ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಏನಪ್ಪಾ ಅಂತಂದ್ರೆ 6/4/2024. ಸೊ ಇದು ಇಂಪಾರ್ಟೆಂಟ್ ಡೇಟ್ಸ್ ಅಂತಾನೆ ನಾವು ಕರಿಬಹುದು. ನೆಕ್ಸ್ಟ್ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ಅಪ್ಲಿಕೇಶನ್ ಫೀಸ್ ಅಂತ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ಅಪ್ಲಿಕೇಶನ್ ಫೀಸ್ ಯಾರ್ಯಾರಿಗೆ ಎಷ್ಟೆಷ್ಟಿದೆ ಅಂತಂದ್ರೆ ಸಾಮಾನ್ಯ, ಅದೇ ರೀತಿ ಇತರೆ ಪ್ರವರ್ಗಗಳಂತಂದ್ರೆ ಪ್ರವರ್ಗ 2A, 2B, 3A, 3B ಅವರಿಗೆ 750 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅನ್ನ ನೀವು ಕಟ್ಟಬೇಕಾಗತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕರು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ 500 ರೂಪಾಯಿಗಳನ್ನ ಪೇಮೆಂಟ್ ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಇರುತ್ತೆ. ಅದೇ ರೀತಿ ಯಾವ್ಯಾವ ಒಂದು ಸಿಲೆಬಸ್ ಅಲ್ಲಿ ನಾವು ನೋಡ್ಬೋದು ಅಂತಂದ್ರೆ ಇಲ್ಲಿ ನೋಡ್ಬೋದು, ಕೆಳಗಡೆ ಕೊಟ್ಟಿದ್ದಾರೆ 2 ಒಂದು ಪರೀಕ್ಷೆಗಳು ಇದರಲ್ಲಿ ನಡೆಯುತ್ತೆ. ಫಸ್ಟ್ ಒಂದು ಏನಪ್ಪಾ ಅಂತಂದ್ರೆ ಪತ್ರಿಕೆ 1ರಲ್ಲಿ ಪ್ರಚಲಿತ ಘಟನೆಗಳು, ಅದೇ ರೀತಿ ಸಾಮಾನ್ಯ ಜ್ಞಾನ, ದೈನಂದಿನ ಗ್ರಹಿಕೆ. ನೆಕ್ಸ್ಟ್ ಇದೇ ರೀತಿ ಕೆಲವೊಂದು ಜನರಲ್ ನಾಲೆಜ್ ಕ್ವಶನ್ಸ್ ಇರುತ್ತೆ. 100 ಮಾರ್ಕ್ಸ್ ಅಂದ್ರೆ 100 ಮಾರ್ಕ್ಸ್ಗೆ ಏನಪ್ಪಾ ಅಂತಂದ್ರೆ ಇದೊಂದು ಜನರಲ್ ನಾಲೆಜ್ ಒಂದು ಎಕ್ಸಾಮ್ ಇರುತ್ತೆ 2 ಗಂಟೆಗಳ ಕಾಲ. ಅದೇ ರೀತಿ ಪತ್ರಿಕೆ 2 ಅಂದ್ರೆ ಎಕ್ಸಾಮ್ 2ನೇ ಪೇಪರ್ ಅಲ್ಲಿ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಬಗ್ಗೆ 100 ಮಾರ್ಕ್ಸ್ಗಳ ಒಂದು ಇರುತ್ತೆ. ಅದೇ ರೀತಿ ಅದು ಕೂಡ 2 ಗಂಟೆಗಳ ಕಾಲ ಈ ಒಂದು ಎಕ್ಸಾಮ್ ಇರುತ್ತೆ. ಸೊ ಕೆಳಗಡೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಗೆಟಿವ್ ವ್ಯಾಲ್ಯೂಯೇಷನ್ ಕೂಡ ಇದರಲ್ಲಿ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಗೂ 4 ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿಯು ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡತಕ್ಕದ್ದು. ಪ್ರತಿ ತಪ್ಪು ಉತ್ತರಕ್ಕೆ 4ನೇ 1 ಅಂಶದಷ್ಟು ಅಂಕಗಳನ್ನು ಕಳೆಯಲಾಗುವುದು. ಸೊ ನೀವು ಎಷ್ಟು ಮಿಸ್ಟೇಕ್ ಮಾಡ್ತೀರಾ ಅಷ್ಟು ಇದರಲ್ಲಿ
ನಿಮ್ಮ ಮಾರ್ಕ್ಸ್ ತಗೊಂಡಿರೋಷ್ಟು ಮೈನಸ್ ಆಗ್ತಾ ಹೋಗುತ್ತೆ. ಸೊ ನಾವು ಬರೆಯುವಂಥ ಎಕ್ಸಾಮ್ಸಲ್ಲಿ ಕರೆಕ್ಟಾಗಿ ಬರಿಬೇಕಾಗುತ್ತೆ. ನೆಕ್ಸ್ಟು ಅರ್ಹತಾ ಷರತ್ತುಗಳು ಏನೇನು ಕೊಟ್ಟಿದ್ದಾನೆ ಅಂತಂದರೆ, ಭಾರತೀಯ ನಾಗರಿಕರಾಗಿರಬೇಕು, ಅದೇ ರೀತಿ ಒಬ್ಬ ಜೀವಂತ ಪತ್ನಿಗಿಂತ ಹೆಚ್ಚು ಮಂದಿ ಪತ್ನಿಯರನ್ನು ಹೊಂದಿರುವ ಪುರುಷ ಅಭ್ಯರ್ಥಿಗಳು ಮತ್ತು ಈಗಾಗಲೇ ಇನ್ನೊಬ್ಬ ಹೆಂಡತಿ ಇರುವ ವ್ಯಕ್ತಿಯನ್ನು ಮದುವೆಯಾಗಿರುವ ಮಹಿಳಾ ಅಭ್ಯರ್ಥಿಯು ಸರ್ಕಾರದಿಂದ ಪುನರ್ಭವನದ ನೇಮಕಾತಿ ಅರ್ಹರಾಗುವುದಿಲ್ಲ. ಸೊ ಇಷ್ಟೊಂದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಜಾತಿ ಮತ್ತು ಮೀಸಲಾತಿ ಪ್ರಮಾಣ ಪತ್ರಗಳು ಏನು ಕೊಟ್ಟಿದ್ದಾರಪ್ಪ ಅಂತಂದರೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳು ನಮೂನೆ ಡಿ. ಸೊ ಇಲ್ಲಿ ಕೆಳಗಡೆ ಎಲ್ಲ ಕೆಲವೊಂದು ಇನ್ಫಾರ್ಮೇಶನ್ ಅನ್ನ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ನೀವು ಆನ್ಲೈನ್ಗೆ ಹೋಗ್ಬಿಟ್ಟು ಏನಪ್ಪಾ ಅಂತಂದ್ರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಯಾವ ಥರ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋ ಒಂದು ಇನ್ಫಾರ್ಮೇಶನ್ ಏನಾದರೂ ಬೇಕಿತ್ತಪ್ಪ ಅಂತಂದರೆ ನೀವು ಕೆಳಗಡೆ ಕಮೆಂಟ್ ಮಾಡ್ಬೋದು. ಸೊ ಯಾವ ಥರ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡೋದು ಏನು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ಕೊಡ್ತೀನಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ. ಯಾರೆಲ್ಲ PUC ITI ಡಿಪ್ಲೊಮಾ ಕಂಪ್ಲೀಟ್ ಮಾಡಿಕೊಂಡು ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು ಅಂದ್ಕೊಂಡಿದ್ದೀರಾ, ಸೊ ಅವ್ರಿಗೆಲ್ಲ ಇದೊಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಸೊ ಓಪನ್ ಮಾಡಿಕೊಂಡು ನೀವೇನು ಮಾಡ್ಬೋದಪ್ಪ ಅಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್.